ನಾನು ಯಾವುದೇ ಕಾರಣಕ್ಕೂ ಕೂಡ ಮರಳಿ ಮತ್ತೆ ನಾನು ಬಿಜೆಪಿಗೆ ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಪಕ್ಷವನ್ನು ನಾನು ಬಿಜೆಪಿ ಜೊತೆಯಲ್ಲಿ ವಿಲೀನ ಮಾಡೋದಿಲ್ಲ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಹೇಳಿದ್ದಾರೆ. ಅವರು ಮಾತನಾಡ್ತಾ ಹೇಳ್ತಾರೆ, ನಾನು ಬಿಜೆಪಿಗೂ ಹೋಗೋದಿಲ್ಲ, ಕಾಂಗ್ರೆಸ್ಗೂ ಹೋಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಪಕ್ಷ KRPP ಪಕ್ಷವನ್ನು ವಿಲೀನ ಮಾಡೋದೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಹೋಗ್ತೇನೆ ಅಂತ ಕನಸು ಬಿದ್ದರೂ ಕೂಡ ಅದು ಸುಳ್ಳದು. ಬಿಜೆಪಿಗೆ ಆಗಲಿ ಕಾಂಗ್ರೆಸ್ಗಾಗಲಿ ನಾನು ಹೋಗೋದಿಲ್ಲ. ಕೊಪ್ಪಳದಲ್ಲಿ ಹಿಂಗಂತ ಶಾಸಕ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. KRPPಯನ್ನು ಬಿಜೆಪಿಯಲ್ಲಿ ವಿಲೀನ ಮಾಡ್ತಾನೆ ಅನ್ನೋದೆಲ್ಲ ಸುದ್ದಿಗಳೇನಾದ್ರು ಇತ್ತು. ಜನಾರ್ದನ್ ರೆಡ್ಡಿ ಅವರು ವಿಲೀನ ಮಾಡ್ತಾರೆ ಬಿಜೆಪಿ ಜೊತೆಯಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅನ್ನೋದೆಲ್ಲ ಏನು ಚರ್ಚೆಗಳೆಲ್ಲ ಇತ್ತು, ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ನನ್ನ ಪಕ್ಷ KRPP ಪಕ್ಷವನ್ನು ವಿಲೀನ ಮಾಡೋದು ಇಲ್ಲ, ಬಿಜೆಪಿಗೆ ಹೋಗೋದು ಇಲ್ಲ, ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದು ಅದು ಶುದ್ಧ ಸುಳ್ಳು ಅನ್ನೋದೆಲ್ಲ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಆ ಮೂಲಕ ಬಿಜೆಪಿಗೆ ನಾನು ಬರ್ತೀನಿ ಅಂದರೂ ಕೂಡ ಆ ಹಿಂದೆ ಅವರನ್ನು ಬಿಜೆಪಿಯವರು ಕರ್ಕೊಂಡಿರಲಿಲ್ಲ. ಹೊಸ ಪಕ್ಷವನ್ನು ಆಗ ಅವರು ಹೊಸ ಪಕ್ಷವನ್ನು ರಚನೆ ಮಾಡಿ ಅದರಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಇವತ್ತು ಶಾಸಕರಾಗಿದ್ದಾರೆ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಚರ್ಚೆ ಇತ್ತು, ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ನೋಡುವ, ಸ್ಪಷ್ಟವಾಗಿ ತಮಗೆ ಕೊಪ್ಪಳದಲ್ಲಿ ಹೇಳಿದ್ದೀನಿ, ಗಂಗಾವತಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲೇ ಹೇಳಿದರೂ ಕೂಡ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಏನು ಇವಾಗ ವಿಲೀನ ಅನ್ನುವಂಥದ್ದು ಪ್ರಶ್ನೆ ಬರಲ್ಲ ಸರ್. ಯಾವುದೇ ಕಾರಣಕ್ಕೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೇನೆ, ದೇಶದ ಜನರ ಒಂದು ಮೂಡ್ ಇವಾಗ ಏನಿದೆ ಅದರಂತೆ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಹಕಾರ ಕೊಡೋ ವಿಚಾರದಲ್ಲಿ ನಾನು ಅಲಯನ್ಸ್ಗೆ ನಾನು ಸಿದ್ಧವಾಗಿದ್ದೇನೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವಿಲೀನ ಮಾಡೋದಾಗಲಿ ಅಥವಾ ನಾನು BJP ಪಕ್ಷಕ್ಕೆ ಸೇರ್ಪಡೆ ಆಗೋದಾಗಲಿ ಎರಡೂ ಕೂಡ ಆಗೋದು. ಸೊ ಆದರೆ ಇನ್ನು ಆ ಸಿಚುವೇಶನ್ನೇ ಬರಲಿಲ್ಲ ಇನ್ನು. ಸೊ ಆ ಸಂದರ್ಭ ಬಂದರೆ, ಯಾಕೆಂದರೆ ಜಸ್ಟ್ ನನ್ನ ಜೊತೆ ಏನು ಹಿರಿಯರು ಇವಾಗೇನು ಮಾತಾಡಿದ್ದಾರೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ನಾನು ಸ್ಪಷ್ಟವಾಗಿ ತಮ್ಮ ಮೂಲಕ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ ನಾನು. ಸೊ ಆ ಸಂದರ್ಭ ಬಂದರೆ ಅವತ್ತು ನಾನು ಮತ್ತೆ ಮಾತಾಡ್ಬೋದು. ಸದನದಲ್ಲಿ ನೋಡ್ತಾ ಇದ್ದೀವಿ DK ಶಿವಕುಮಾರ್ ನಮ್ಮ ಜೊತೆ ಕೈ ಇಲ್ಲ, ಕಾಂಗ್ರೆಸ್ ಕೇಳಿದ್ರು ಸೆಳೆಯೋ ಪ್ರಯತ್ನಗಳು ಹಾಗೇನಿಲ್ಲ. ನಮಗೆ ಒಂದು ನೋಡಿ, DK ಶಿವಕುಮಾರ್ ಅವರು ನಮಗೆ ಮೊದಲಿಂದ ಕೂಡ ಅಂದರೆ ಸುಮಾರು ಒಂದು 25 ವರ್ಷಗಳಿಂದ ಕೂಡ ಒಂದು ಒಳ್ಳೆಯ ಸ್ನೇಹ ಸಂಬಂಧಗಳೆಲ್ಲ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ನೀವು ಅಂಡರ್ಲೈನ್ ಮಾಡಿಕೊಳ್ಳಿ, ನಾನು BJP ಪಕ್ಷಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹೋಗ್ತೀನಿ ಅನ್ನೋದಾಗಲಿ, DK ಶಿವಕುಮಾರ್ ಅವರು ರಾಜಕೀಯವಾಗಿ ಮಾತಾಡಿರುವಂಥ ಒಂದು ವಿಚಾರಗಳು ಕಾಂಗ್ರೆಸ್ ಅನ್ನೋಂಥದ್ದು ಕನಸಲ್ಲಿ ಕೂಡ ನಿಮಗೆ ಕನಸು ಬಿದ್ದರೆ ಕೂಡ ಅದು ಸುಳ್ಳು ಅಂತ ನೀವು ಬರೆದಿಟ್ಕೊಂಡ್ರೆ ಇಷ್ಟ ಸಾಧ್ಯನೇ.